ಶ್ರೀಹರಿ ವಿಷ್ಣು ಅವರು ನಿದ್ರೆಯಲ್ಲಿರುವಾಗ ಭೂಮಿಯ ಹೊಣೆಗಾರಿಕೆಯನ್ನು ಎಲ್ಲಿವರೆಗೆ ಹೇಗೆ ನಿರ್ವಹಿಸುತ್ತಾರೆ ಎಂಬುದನ್ನು ವಿವರಿಸುತ್ತೇವೆ. ದೇವಶಯಾನಿ ಏಕಾದಶಿ. ದೇವಶಯಾನಿ ಏಕಾದಶಿಯು ಶ್ರಾವಣ ಶುದ್ಧ ಏಕಾದಶಿ ದಿನದಲ್ಲಿ ಆಚರಿಸಲಾಗುತ್ತದೆ. ಈ ದಿನ ಶ್ರೀಹರಿ ವಿಷ್ಣು ಅವರು ತಮ್ಮ ಶಯನ ವಾಸ್ತವವನ್ನು ಆರಂಭಿಸುತ್ತಾರೆ ಮತ್ತು ಸಕಲ ಜಗತ್ತಿಗೆ ನಿದ್ರೆಗೆ ಹೋಗುತ್ತಾರೆ. ಈ ಸಮಯದಲ್ಲಿ ಭೂಮಿಯ ಹೊಣೆಗಾರಿಕೆಯನ್ನು ಇತರ ದೇವತೆಗಳು ಮತ್ತು ಶಕ್ತಿಗಳು ತೆಗೆದುಕೊಳ್ಳುತ್ತವೆ. ಇದರಿಂದ ಬ್ರಹ್ಮ ಮತ್ತು ಶಿವನಂತಹ ಇತರ ದೇವತೆಗಳು ಶಕ್ತಿ, ಸೃಷ್ಟಿ ಮತ್ತು ಚಕ್ರವನ್ನು ನಿರ್ವಹಿಸುತ್ತವೆ. ಗುರು ಪೂರ್ಣಿಮಾ. ಆಗಸ್ಟ್ ಅಥವಾ ಜುಲೈ ತಿಂಗಳಲ್ಲಿ ಗುರು ಪೂರ್ಣಿಮಾ ಆಚರಿಸಲಾಗುತ್ತದೆ. ಈ ಸಂದರ್ಭದಲ್ಲಿ 4 ದಿನಗಳ ಕಾಲ ಗುರುಗಳು, ಮಹಾತ್ಮರು ಭೂಮಿಯ ಹೊಣೆಗಾರಿಕೆಯನ್ನು ಹೊರುತ್ತಾರೆ. ಗುರುಗಳ ಶಕ್ತಿಯ ಮೂಲಕ ಜಗತ್ತಿನಲ್ಲಿ ಶ್ರೇಷ್ಠತೆಯನ್ನು ಕಾಪಾಡಲಾಗುತ್ತದೆ ಮತ್ತು ಭೂಮಿಯ ಶ್ರೇಷ್ಠತೆಯನ್ನು ಒತ್ತಿಸಲಾಗುತ್ತದೆ. ಗುರುಗಳು ದೇವತಾ ಶಕ್ತಿಯಂತೆ ಧಾರ್ಮಿಕ ಹಾಗೂ